ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನಾರ್ಮಲ್ ನೀಡಲ್ನಿಂದ ಡಿಸೈನ್ ತೋರಿಸ್ತಾ ಇದ್ದೀನಿ. ಕ್ರೋಶ ಬಂದಿಲ್ಲ ಅಂದರೂ ಬ್ರೈಡಲ್ ಡಿಸೈನ್ ಹಾಕೋಬೋದು. ಸೊ ಇದಕ್ಕೆ ನಾನು 2 ದಾರ ತೊಗೋತಾ ಇದ್ದೀನಿ ಫ್ರೆಂಡ್ಸ್, ಸೇಮ್ ಕಲರ್. ಸೊ 2 ದಾರ ತೊಗೋತಾ ಇದ್ದೀನಿ, ಸ್ವಲ್ಪ ತಿಕ್ನೆಸ್ಗೋಸ್ಕರ. ನಿಮಗೆ ಕುಚ್ಚು ತಿಕ್ಕು ಬರುತ್ತೆ. ಸೊ 2 ದಾರ ತೊಗೊಳ್ಳಿ. ಮತ್ತು ಒಂದು ನಾರ್ಮಲ್ ನೀಡಲ್ಗೆ ನಾರ್ಮಲ್ ಕಾಟನ್ ಥ್ರೆಡ್ ಹಾಕಿ ಇಷ್ಟುದ್ದ ನೋಡಿ ಗಂಟು ಹಾಕಿಟ್ಕೊಳ್ತೀನಿ. ಸೊ ಈ ರೀತಿ ಮಾಡಿಕೊಂಡು ಅದ್ರ ಒಳಗಡೆ ನಾವು ಈ ರೀತಿ ಆ 2 ದಾರನೂ ತಗೋಬೇಕು. ಇದು ಯಾವ ರೀತಿ ಮಣಿ ಪೋಣಿಸೋದು ಅಂತ ತೋರಿಸ್ತಾ ಇರೋದು ಫ್ರೆಂಡ್ಸ್. ಈ ರೀತಿ ಆ ಸ್ಕೈ ಬ್ಲೂ ಕಲರ್ 2 ದಾರನೂ ಈ ಥರ ಎಳ್ಕೊಂಡಿದ್ದೀನಿ. ಈ ನಾರ್ಮಲ್ ನೀಡಲ್ಲಿ ಏನು ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀವಿ ಅಲ್ವಾ ನೀಡಲ್ಗೆ, ಆ ಥರ. ಸೊ ಅದರಿಂದ ಈ ನೀಡಲ್ ಸಹಾಯದಿಂದ ಒಂದೇ ಈ ಥರ ಬೀಡ್ಸ್ನ ಫಾಸ್ಟಾಗಿ ಒಂದು ಕಪ್ಪಲ್ಲಿ ಯಾವುದರಲ್ಲೂ ಹಾಕ್ಕೊಂಡು ಬೇಗ ಬೇಗ ಬೀಡ್ಸ್ನ ಪೋಣಿಸ್ಕೋಬೇಕು. ತುಂಬ ಪೋಣಿಸ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಒಂದು ಕುಚ್ಚಿಗೆ ಬಂದು ನಮಗೆ ಅರೌಂಡ್ 40 to 50 ಒಂದು ಕುಚ್ಚಿಗೆ ಇಡಿಸುತ್ತೆ. 40 to 50 ಒಂದು ಕುಚ್ಚಿಗೆ ಇಡಿಸುತ್ತೆ. ಅಬೌವ್ 20 to 23 ಕುಚ್ಚುವರೆಗೂ ನಾವು ಮಾಡ್ಕೋಬೇಕಾಗುತ್ತೆ ಒಂದು ಸಾರಿಗೆ ಬಂದು. ಸೊ ನೀವು ಕೌಂಟ್ ಮಾಡಿಕೊಂಡು ಅಥವಾ ಒಂದು ಆ್ಯಾವ್ರೇಜ್ ಒಂದು ಅಂದಾಜು ಮೇಲೆ ಒಂದಷ್ಟು ಮಣಿ ಪೋಣಿಸಿಟ್ಕೊಳ್ಳಿ. ಸೊ ಸ್ಟಾರ್ಟಿಂಗು ಒಂದು ನಾಟ್ ಇಟ್ಕೊಂಡಿದ್ದೀನಿ, ಒಂದಿಷ್ಟು ಮಣಿ ಪೋಣಿಸ್ಕೊಂಡು. ಸೊ ಒಂದು ಕಾರ್ಡ್ ಬೇಕಾಗುತ್ತೆ ಫ್ರೆಂಡ್ಸ್, ನಾವು ಮೆಜರ್ಮೆಂಟ್ ತೊಗೊಂಡು ಕಾರ್ಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಒಂದು ಕಾರ್ಡ್ಬೋರ್ಡ್ನ ಮೆಜರ್ ಮಾಡಿ ಕಟ್ ಮಾಡಿಟ್ಕೊಳ್ಳಿ. ಇದು ಬಂದು ನಮಗೆ ಲೆಂತ್ ಬಂದು 2.5 ಇಂಚ್ ತೊಗೊಂಡಿದ್ದೀನಿ, 2.5 ಇಂಚ್ ಲೆಂತ್. ಸೊ ವಿಡ್ತ್ ಬಂದು 2.25 ಇಂಚ್ ತೊಗೊಂಡಿದ್ದೀನಿ. ಸ್ವಲ್ಪ ವೇರಿ ಮಾಡ್ಬೋದು, ಇದು 2.5 ಕೂಡ ತೊಗೋಬೋದು ನೀವು. ಲೆಂತ್ ವಿಡ್ತ್ ಏನು ನೆಸಸರಿ ಇಲ್ಲ. ಸೊ ಲೆಂತ್ ಬಂದು ನಿಮಗೆ 2.5 ಇಂಚ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಲೆಂತೇ ಇಂಪಾರ್ಟೆಂಟು. ಈ ರೀತಿ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಒಂದು ನಾಟ್ ಹಾಕಿಟ್ಕೊಂಡಿದ್ದೀನಿ, ಬಿಚ್ಕೊಂಡು ಹೋಗ್ಬಾರ್ದಂತ ಅಷ್ಟೇ. ಸ್ವಲ್ಪ ದಾರನ ಬಿಟ್ಬಿಟ್ಟು ಈ ರೀತಿ ಒಂದು ಸುತ್ತಿಟ್ಕೊಳ್ತಾ ಇದ್ದೀನಿ. ಸೊ ಈ ಥರ ರೆಗ್ಯುಲರ್ ಡಿಸೈನ್ ಸುಮಾರು ತೋರಿಸಿದ್ದೀನಿ ಫ್ರೆಂಡ್ಸ್. ಇಂದ ಕಲರ್ ಚೇಂಜ್ ಮಾಡಿ ತೋರಿಸಿದ್ದೀನಿ. ಸಿಂಗಲ್ ಕಲರಲ್ಲಿ ತೋರಿಸಿದ್ದೆ, ಸ್ವಲ್ಪ ಕಲರ್ ಚೇಂಜ್ ಮಾಡಿ ತೋರಿಸಿದ್ದೀನಿ. ಸೊ ಬಿಗ್ನರ್ಸ್ಗೆ ಹೆಲ್ಪ್ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಫಸ್ಟು ಕೆಳಗಡೆ ಒಂದು ಬೀಡ್ ಬಿಡಬೇಕು, 1-2 ರೌಂಡ್ ಸುತ್ತಬೇಕು. ಮೇಲ್ಗಡೆ ಒಂದು ಬೀಡ್ ಹಾಕಿ 1-2 ರೌಂಡ್ ಪ್ಲೇನ್ ಸುತ್ತಿ. ಸೊ 1 ಅಥವಾ 2 ಪ್ಲೇನ್ ಈ ಥರ ಸುತ್ಕೊಳ್ಳಿ. ಮತ್ತು ಒಂದು ಬೀಡನ್ನ ಕೆಳಗಡೆ ಒಂದು ಸತಿ ಮೇಲ್ಗಡೆ ಒಂದು ಸತಿ ಹಾಕಿ ಸುತ್ಕೊಳ್ಳಿ. ನೀವೆಷ್ಟು ದಾರನೂ ಮಧ್ಯದಲ್ಲಿ ದಾರನೂ ಪ್ಲೇಸ್ ಸುತ್ಕೊಂಡ್ರೆ ನಿಮಗೆ ವಾಲ್ಯೂಮ್ ಬರುತ್ತೆ, ಥ್ರೆಡ್ದು ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಈ ರೀತಿ ಮೇಲ್ಗಡೆ 20 ಬೀಡ್ಸ್ ಬರಬೇಕು, ಕೆಳಗಡೆ 20 ಅಬೋವ್ ಬೀಡ್ಸ್. ನಾನಿಲ್ಲಿ 23-25 ನಾನು ಬೀಡ್ಸ್ನ ಹಾಕಿದ್ದೀನಿ ಫ್ರೆಂಡ್ಸ್, ಕೌಂಟ್ ಮಾಡಿ ಹಾಕಿದ್ದೀನಿ. ಮಿಕ್ಕಿದ 2 ದಾರನೂ ಈ ರೀತಿ ಸ್ಟಾರ್ಟಿಂಗ್ ದಾರ ಇರುತ್ತಲ್ವ ನಾಟ್ ಹಾಕಿರೋದು, ಮತ್ತು ಈ ದಾರನೂ ನಾಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದಷ್ಟು ಆ ನಾಟ್ ಮಧ್ಯದಲ್ಲಿ ಬರೋಂಗೆ ಮಾಡಿ, ಇಲ್ಲಾಂದರೆ ಕಾಣಿಸುತ್ತೆ. ಸೊ ಈ ಥರ ನಾಟ್ನ ಮಾಡ್ಕೊಳ್ತೀನಿ. 1-2-3 ಟೈಮ್ಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ನಾಟ್ ಮಾಡಿಕೊಂಡು 3 ಟೈಮ್ಸ್ ಮಾಡ್ತಾಯಿದ್ದೀನಿ. ಕಟ್ ಮಾಡ್ಕೊಂಬಿಡೋಣ, ಒಂದು ಸ್ವಲ್ಪ ಎಡ್ಜಲ್ಲೇ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ತಾಯಿದ್ದೀನಿ. ಒಂಚೂರು ಶಾರ್ಟಾಗಿ ದಾರ ಬಿಡಿ, ಇಲ್ಲಾಂದರೆ ಕಾಣಿಸುತ್ತೆ ಅದು. ಈ ರೀತಿ ಆಯ್ತಲ್ವ. ಮೇಲೆ 122 ಬಿಡ್ಸು, ಕೆಳಗಡೆ 122 ಬಿಡ್ಸ್ ತೊಗೊಂಡಿದ್ದೀನಿ. 25ವರೆಗೂ ತೊಗೋಬೋದು, 20 ಆದರೂ ನಡೆಯುತ್ತೆ ಫ್ರೆಂಡ್ಸ್. ಒಂದು ಸ್ವಲ್ಪ ದಾರ ಎಕ್ಸ್ಟ್ರಾ ಸುತ್ತಿಟ್ಕೊಳ್ಳಿ ಮಧ್ಯದಲ್ಲಿ, ನಿಮಗೆ ತಿಕ್ಕಾಗಿ ಬರುತ್ತೆ ಕುಚ್ಚು ಫ್ರೆಂಡ್ಸ್. ಇದು 1 ಮೊಳ ಅಷ್ಟು ನೋಡಿ, ಈ ಥರ 1 ಮೊಳ ಅಷ್ಟು ನಾನು 8 ಎಳೆ ದಾರ ಸುತ್ಕೊಂಡಿದ್ದೀನಿ. ಬೇರೆ ಕಲರಲ್ಲಿ ನೀಡಲ್ಗೆ ಪೋಣಿಸಿಟ್ಕೊಂಡಿದ್ದೀನಿ. ಸೊ ಟೋಟಲಾಗಿ 8 ಎಳೆ ಇರಬೇಕು. ಟೋಟಲಾಗಿ 8 ಎಳೆ ಇರಬೇಕು. ಈ ನಾಟ್ ಇರುತ್ತೆ ಅಲ್ವಾ ನೋಡಿ, ಈ ಥರ ಕೆಳಗಡೆಯಿಂದ ಮೇಲ್ಗಡೆಗೆ ದಾರನ ನೀಡಲ್ನ ತೊಗೊಂಡು ಈ ನಾಟ್ ಒಳಗಡೆಗೆ ನಾವು ಒಂದು ನೀಡಲ್ನ ಪಾಸ್ ಮಾಡ್ಕೊತೀನಿ. ಅದು ನಾಟ್ ಬೀಳುತ್ತೆ ನಮಗೆ, ಈ ರೀತಿ ನಾಟ್ ಬೀಳುತ್ತೆ. ಅದನ್ನು ನೋಡಿ ಫಿಂಗರಲ್ಲಿ ನಾನು ಬ್ಯಾಲೆನ್ಸ್ ಮಾಡಿ ತಂಬಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡು ನೀಡಲ್ನ ಕೆಳಗಡೆಯಿಂದ ಆ ಹೋಲ್ ಒಳಗಡೆ ಮೇಲ್ಗಡೆಗೆ ಈ ರೀತಿ ತಗೋತೀನಿ. ಸೊ ಆರಾಮ್ಸಾಗಿ ಎಳ್ಕೊಳ್ಳಿ. ಈ ಥರ ನೀಟಾಗಿ ನಮಗೆ ನಾಟ್ ಬರಬೇಕು. ಹಿಂದೆ ಇರೋ ನಾಟನ್ನು ಇದ್ರ ಒಳಗಡೆ ಸೇರಿಸ್ಕೊಂಡು ನಾನು ಈ ರೀತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಕೆಳಗಡೆ ನೀಡಲಿಂದ ಮೇಲ್ಗಡೆವರೆಗೂ ಈ ರೀತಿ ಎಳ್ಕೊಂಡು ಹೋಗಬೇಕು. 3 ಟೈಮ್ಸ್ ಆಯ್ತಲ್ವ. ಈ ಥರ ಕೌಂಟ್ ಮಾಡ್ಕೊಂಡು ಎಳ್ಕೊಂಡು ಹೋಗಬೇಕು. ನೋಡಿ ಕೆಳಗಡೆಯಿಂದ ಮೇಲ್ಗಡೆಗೆ ನೀಡಲ್ನ ಪಾಸ್ ಮಾಡ್ಕೋಬೇಕು. ತಂಬಲ್ಲಿ ಬ್ಯಾಲೆನ್ಸು, ಮೇಲ್ಗಡೆ 4 ಫಿಂಗರಲ್ಲೂ ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಈ ಥರ ಮಾಡ್ಕೊಂಡು ನಾಟ್ ಹಾಕ್ಕೊಂಡು ಹೋಗಬೇಕು. ಸೊ ಇದೇ ರೀತಿ ಬೇಸ್ ಮಾಡಿಕೊಂಡು ಯಾವ ಥರ ಬೇಕಾದ್ರೂ ನೀವು ಕ್ರಿಯೇಟಿವ್ ಆಗಿ ಮಾಡ್ಕೋಬೋದು ಫ್ರೆಂಡ್ಸ್ ಡಿಸೈನು. ಇದು ತುಂಬ ಸಿಂಪಲಾಗಿ ತೋರಿಸಿದ್ದೀನಿ, ಬ್ರೈಡಲ್ ಡಿಸೈನ್.
ಇದು ಸಾರಿ ಬಂದು ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಪ್ಯೂರ್ ಕಂಚಿ ಸ್ಯಾರಿ. ಸೊ ಅದಕ್ಕೆ ಈ ಥರ ಬ್ರೈಡಲ್ ಡಿಸೈನ್ ನಾರ್ಮಲ್ ನೀಡಲಲ್ಲಿ ಹಾಕ್ತಾಯಿದ್ದೀನಿ. ಈ ರೀತಿ 11 ಟೈಮ್ಸ್ ಮಾಡ್ತೀನಿ ಫ್ರೆಂಡ್ಸ್. 11 ಸತಿ ನಾನು ಈ ಥರ ಮಾಡಿಕೊಂಡು ಲಾಸ್ಟಲ್ಲಿ ಎಕ್ಸ್ಟ್ರಾ ಒಂದು ಸತಿ ನೀಡಲ್ನ ತೊಗೊಳ್ತೀನಿ, ನಾಟ್ ಆಗುತ್ತೆ ನಮಗೆ. ಸೊ ಲಾಸ್ಟ್ ನಾಟಿಗೆ ನೀಡಲ್ ಹಾಕ್ಬಿಟ್ಟು ಎಳ್ಕೊಳ್ಳೋದು ಫ್ರೆಂಡ್ಸ್ ಅಷ್ಟೇ. ಇದ್ರೊಳಗಡೆ ನೀಡಲ್ನ ಪಾಸ್ ಮಾಡ್ಕೊಳ್ಳೋದು, ಒಂದು ನಾಟ್ ಬೀಳಲಿ ಅಂತ, ಬಿಚ್ಕೋಬಾರ್ದಲ್ವಾ, ಸೊ ನಾಟ್ ಬೀಳುತ್ತೆ. ಮತ್ತು ಇವಾಗ ರಿಮೂವ್ ಮಾಡಿಬಿಡೋಣ ಥ್ರೆಡ್ಸ್ನೆಲ್ಲ, ಈ ರೀತಿ ತೆಕ್ಕೊಂಬಿಡೋಣ. ತೆಗೆದುಬಿಟ್ಟು ಸೊ ಇದು ಸೆಂಟ್ರಿಗೆ ಬರೋ ಥರ ಸ್ವಲ್ಪ ಎಳ್ಕೊಳ್ಳಿ, ನೋಡಿಕೊಂಡು ಸೆಂಟರಲ್ಲಿರಬೇಕದು, ಸೆಂಟರಲ್ಲಿರುತ್ತೆ ಅಲ್ವಾ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಬೀಡ್ಸ್ ಎಲ್ಲ ಫ್ರಂಟಿಗೆ ಬರಬೇಕು, ನಾವು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಅದು ಸೆಂಟರ್ಗೆ ಇರಬೇಕು. ನಾವು ಇಲ್ಲಿ ಕೂಡ ನಾವು ದಾರನ ಸುತ್ಕೋಬೇಕಾಗತ್ತೆ, ಟೈಟಾಗಿ ಸೆಕ್ಯೂರ್ ಮಾಡಬೇಕು. ಈ ರೀತಿ ಈ ಥರ ಸುತ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಥ್ರೆಡ್ಸ್ ಏನಾದರೂ ಆ ಥರ ಇದ್ದರೆ ನೀವು ಕಂಪೇಸ್ ಮಾಡಿಬಿಟ್ಟು ಹಿಂದೆಗಡೆ ಮಾಡಿ, ಮೇಲ್ಗಡೆ ಒಂಚೂರು ಕಾಣ್ತಾ ಇದ್ದಲ್ವ ಎಕ್ಸ್ಟ್ರಾ ಥ್ರೆಡ್ಡು, ಆ ಥರ ನೋಡಿ ಫ್ರೆಂಡ್ಸ್. ಇಲ್ಲಿ ಒಂದು 4-5 ಟೈಮ್ಸ್ ಅಥವಾ 6 ಟೈಮ್ಸ್ ಆ ಥರ ಸುತ್ಕೊಂಡು ನಾವು ನಾಟ್ ಮಾಡ್ಕೊಳ್ಳೋಣ, ಮತ್ತೆ ಗಂಟು ಹಾಕ್ಕೊಳ್ಳೋಣ ಬ್ಯಾಕ್ ಸೈಡ್ಗೆ. ಸೊ ಇದು ಫ್ರಂಟ್ ಸೈಡ್ ನಮಗೆ ಇವಾಗ, ಇದು ಬ್ಯಾಕ್ ಸೈಡು ನಾಟೆಲ್ಲ ಬಂದಿರುತ್ತೆ ಅಲ್ವಾ, ಇದು ಬ್ಯಾಕ್ ಸೈಡ್ ಮಾಡ್ಕೊಳ್ಳಿ. ಅದೆಲ್ಲ ಸುತ್ತಿರೋ ದಾರದಿಂದನೇ ಮತ್ತೆ 1-2-3 ನಾಟ್ ಮಾಡ್ಕೋತೀನಿ ನೀಡಲಿಂದ. ಸೊ ಈ ರೀತಿ ನಾಟ್ ಮಾಡಿಕೊಂಡು ಈ ಥರ ಎಳ್ಕೋಬೇಕು ನೋಡಿ. ಲಾಸ್ಟಲ್ಲಿ ನೀರನ್ನು ಪಾಸ್ ಮಾಡಿ ಕಟ್ ಮಾಡ್ಕೊಳ್ತೀನಿ. ಒಂದು 2 ಟೈಮ್ಸ್ ಮಾಡ್ತೀನಿ ಫ್ರೆಂಡ್ಸ್, ಯಾಕಂದರೆ ಮತ್ತೆ ನಾನು ಗಮ್ ಮಾಡ್ಕೊಳ್ತೀನಿ ಅಲ್ವಾ. ಸೊ ಸೆಕ್ಯೂರ್ ಆಗಿರುತ್ತೆ, ನಿಮಗೆ ಯಾವುದೇ ರೀತಿ ಬಿಚ್ಕೊಳ್ಳೋಂಥದ್ದು ಭಯ ಇರಲ್ಲ. ನಾವು ಈ ಥರ ಎಲ್ಲ ಗಮ್ ಪೇಸ್ಟ್ ಮಾಡಿಕೊಂಡ್ರೆ ನೀಟಾಗಿ ಸೆಕ್ಯೂರ್ ಆಗುತ್ತೆ, ಎಕ್ಸ್ಟ್ರಾ ಥ್ರೆಡ್ಸ್ ಏನಾದರೂ ಬಂದಿದ್ದರೆ. ಈ ರೀತಿ ನಾವು ಬಂಚಸ್ನ ಮಾಡ್ಕೋಬೇಕು, ಕೊಚ್ಚು ಬಂಚಸ್ನ ನೋಡಿ. ಈ ಥರ ಒಂದಷ್ಟು ಮಾಡ್ಕೋಬೇಕು. ಒಂದು ಸೀರೆಗೆ ನಿಮಗೆ ಮ್ಯಾಕ್ಸಿಮಮ್ ಅಂದ್ರೂ 125, ಮಿನಿಮಮ್ ಅಂದರೆ 120 ಅಬೋವರೆಗೂ ಮಾಡ್ಕೊಳ್ಳಿ ನೀವು. ಸೊ ನಾವು ಆ ಡಿಸ್ಟೆನ್ಸ್ ನೋಡಿಕೊಂಡು ಕೌಂಟ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಆದಮೇಲೆ ಫ್ರೆಂಡ್ಸ್ ಸರ್ಗಿಗೆ ನೀಟಾಗಿ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ನೀವು 1.5 ಇಂಚಿಗೆ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ಬೋದು. ನಾನಿಲ್ಲಿ 2.25 ಇಂಚ್ ತೊಗೊಂಡಿದ್ದೀನಿ ಗ್ಯಾಪ್, 2.25 ಇಂಚು. ಸೊ 2.25 ಇಂಚಿಗೆ ಒಂದೊಂದು ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಗಮ್ ಮಾಡ್ತಾಯಿದ್ದೀನಿ ನೋಡಿ. ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಅಲ್ಲೆಲ್ಲ ಗಮ್ ಮಾಡ್ಕೋಬೇಕು. ಈ ಥರ ಗಮ್ ಮಾಡಿಬಿಟ್ಟು ಡೈರೆಕ್ಟಾಗಿ ಬಂಚನ್ನ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಡೈರೆಕ್ಟಾಗಿ ಬ್ಯಾಕ್ ಸೈಡು ಪೇಸ್ಟ್ ಮಾಡ್ಕೋಬೇಕು, ಬ್ಯಾಕ್ ಸೈಡಿಂದ. ಸೊ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಒಂಚೂರು ಡ್ರೈ ಆದರೆ ನಿಮಗೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ಇದು. ಸೊ ಹಾಗೆ ಸ್ಟಿಚ್ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದೇ ಒಂದು ಪಾಯಿಂಟ್ ಗಮ್ ಮಾಡಿಬಿಟ್ಟು ಸ್ಟಿಕ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ನಿಮಗೆ ನೀಟಾಗಿ ಸ್ಟಿಕ್ ಆಗುತ್ತೆ ಅಲ್ವಾ, ಆಮೇಲೆ ಸ್ಟಿಚ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಈ ರೀತಿ ಒಂದು 2.25 ಇಂಚು ನಾವು ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ಸಿಂಪಲಾಗಿ ನಾನು ಮಾಡಿದ್ದೀನಿ, ಜಾಸ್ತಿ ಮಾಡ್ಕೊಂಡಿಲ್ಲ. ಸೊ ಯಾವಾಗಲೂ ಟ್ರಯಾಂಗಲ್ ಶೇಪಲ್ಲಿ ಬರೋ ಥರ ಬೀಡ್ಸ್ನ ಸ್ಟಿಚ್ ಮಾಡ್ತಾಯಿದ್ವಿ. ಇದು ನಾರ್ಮಲ್ ಬೀಡ್ಸ್ ಅಷ್ಟೇ ರೌಂಡ್ ಬರೋ ಥರ ಮಾಡಿದ್ದೀನಿ. ಸೆಂಟ್ರಿಗೆ ಹಾಕ್ತಾಯಿದ್ದೀನಿ ಫಸ್ಟು. ನಾರ್ಮಲಿ ಕಾಟನ್ ಥ್ರೆಡ್ ಸೆರಗ್ ಕಲರ್ ತೊಗೊಂಡು ಸೆಂಟ್ರಿಂದ ನೀಡಲ್ ಪಾಸ್ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ಸ್ಮಾಲ್ ಸೈಜ್. ಸೊ ಈ ಥರ ವಾಪಸ್ ಮಾಡ್ಕೊಳ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೀಡಲ್ನ ವಾಪಸ್ ಪಾಸ್ ಮಾಡಿಕೊಂಡು 1-2 ನಾಟ್ ಹಾಕ್ಕೊಳ್ಳಿ. ಮತ್ತು ಸೈಡಿಂದ ನೋಡಿ, ಸೈಡಿಂದ ಅದೇನು ನಮಗೆ ಯು ಶೇಪ್ ಮೇಲ್ಗಡೆ ಬಂಚ್ ಮೇಲ್ಗಡೆ ಇದೆ, ಅದಕ್ಕೆ ಸೈಡಿಂದ ನಾನು ದಾರನ ತೊಗೊಂಡಿದ್ದೀನಿ. ಅದಕ್ಕೆ ಫ್ರೆಂಡ್ಸ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಒಟ್ಟು 11 ಬೀಡ್ಸ್. ನೀವು ನೋಡ್ಕೊಳ್ಳಿ, ಒಬ್ಬೊಬ್ರು ಚಿಕ್ಕದು ಬರುತ್ತೆ, ಒಬ್ಬೊಬ್ರಿಗೆ ದೊಡ್ಡದು ಬರುತ್ತೆ ಅಲ್ವಾ. ಬೀಡ್ಸ್ ಎಷ್ಟು ಇಡ್ಸತ್ತೆ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ನನಗೆ 11 ಇಡ್ಸಿದೆ ಇಲ್ಲಿ. 11ನ ಫುಲ್ ಇನ್ಸರ್ಟ್ ಮಾಡಿ 11 ಬೀಡ್ಸ್ನ ಹಾಕಿ ಈ ರೀತಿ ಯು ಶೇಪ್ ಬರಬೇಕು. ಈ ಸೈಡ್ ಕಾರ್ನರ್ಗೆ ನಾನು ದಾರನ ಎಳ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ಹಿಂದೆಗಡೆ ಬ್ಯಾಕ್ ಸೈಡಿಂದ. ಆ ಎಮ್ಮಿಂಗ್ ಏನಿದೆ ನಮಗೆ, ಎಮ್ಮಿಂಗ್ಗೆ ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದು ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್. ಬರೀ ಒಂದೇ ಒಂದು ನಾಟ್ ಮಾಡ್ತಾ ಇದ್ದೀವಲ್ವ, 2 ಎಳೆ ದಾರ ಅಂತ ಅಂದ್ಕೊಳ್ಳೋದಿಲ್ಲ. ಮತ್ತು ಅದಕ್ಕೂ ಗಮ್ ಬರುತ್ತೆ. ಸೊ ಗಮ್ ಹಾಕೋದ್ರಿಂದ ಸಾರಿ ಏನು ಇದಾಗಲ್ಲ, ಹಾಳಾಗೋದಿಲ್ಲ. ಸೊ ನೀವು ಹಾಕ್ಬೋದು.
ಗಮ್ ಹಾಕಿ ಸ್ಟಿಕ್ ಮಾಡಿಬಿಡ್ಬೇಕು ಲಾಸ್ಟಲ್ಲಿ ಬೀಡ್ಸ್ನ. ಈ ಥರ ಒಂದು 2-3 ಸತಿ ಸ್ಟಿಚ್ ಮಾಡಿ ಕಟ್ ಮಾಡ್ಕೊಂಬಿಡ್ತೀನಿ. ಸೇಮ್ ಕಲರ್ ತೊಗೊಳೋದ್ರಿಂದ ಸೆರಗಿಗೆ ಹಿಂದೆ ಸ್ಟಿಚ್ ಮಾಡಿರೋತ್ತೀರ ಗೊತ್ತಾಗೋದಿಲ್ಲ. ಸೊ ಇವಾಗ ಫ್ರೆಂಡ್ಸ್ ನೋಡಿ, ಈ ರೀತಿ ಪಕ್ಕದಲ್ಲೇ ಒಂದು ಚೂರು ಗಮ್ ಮಾಡ್ಕೊಳ್ತೀನಿ. ಚೂರು ಗಮ್ ಮಾಡ್ಕೊಂಬಿಟ್ಟು ಈ ಬೀಡ್ಸ್ ಏನು ಸ್ಟಿಚ್ ಮಾಡಿದ್ದೀವಿ ಅದನ್ನು ನೀಟಾಗಿ ಯು ಶೇಪ್ ಕಾಣೋ ಥರ ಅದ್ರ ಸುತ್ತೂರ ನೀಟಾಗಿ ಪೇಸ್ಟ್ ಮಾಡ್ಕೊಂಬಿಡಿ. ಈ ಥರ ಕಾಣಿಸುತ್ತೆ ಫೈನಲ್ ಆಗಿ ನಮಗೆ. ಸೊ ಇಷ್ಟೇ ಫ್ರೆಂಡ್ಸ್ ಡಿಸೈನು. ಇದ್ರ ಮೇಲೆ ಬೇಕಂದರೆ ಸ್ಟೋನ್ ಚೈನ್ ಕೂಡ ಒಂದು ರೌಂಡ್ನೇ ಸ್ಟಿಕ್ ಮಾಡ್ಕೋಬೋದು, ಇನ್ನೂ ಗ್ರ್ಯಾಂಡ್ ಬೇಕು ಶೈನಿ ಬೇಕಂದರೆ. ಇಲ್ಲಾಂದರೆ ಸಿಂಪಲಾಗಿ ಇಷ್ಟೇ ಬಿಡ್ಬೋದು. ಎಷ್ಟು ಗ್ರ್ಯಾಂಡ್ ಸ್ಯಾರಿ ಆ್ಯಕ್ಚುಲಿ ಇದು, ಸ್ಯಾರಿ ತೋರ್ಸೋಕ್ಕಾಗಿಲ್ಲ ಅಲ್ಲ. ಸೊ ಈ ಥರ ಕಾಣಿಸ್ತಾ ಇದೆ, ಫುಲ್ ಗ್ರ್ಯಾಂಡ್ ಸ್ಯಾರಿ. 2 ಗ್ರಾಮ್ ಗೋಲ್ಡ್ ಇರೋಂಥ ಕಾಂಜೀವರಂ ಸ್ಯಾರಿ ಇದು. ಇದಕ್ಕೆ ಈ ಥರ ಬ್ರೈಡಲ್ ಡಿಸೈನ್, ನಾರ್ಮಲ್ ಥ್ರೆಡ್ದು ಬ್ರೈಡಲ್ ಡಿಸೈನ್ ಕೇಳಿದ್ರು, ಈ ಥರ ಹಾಕಿರೋದು ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೋಡಿ ಈ ಥರ ಕಾಣಿಸುತ್ತೆ ಫೈನಲ್ ಆಗಿ ನಿಮಗೆ. ಸೊ ಮೇಲ್ಗಡೆ ಟ್ರಯಾಂಗಲ್ ಶೇಪಲ್ಲಿ ಬೇಕಂದರೆ ನೀವು ಮಾಡ್ಕೋಬೋದು, ಇಲ್ಲಾಂದರೆ ಈ ಶೇಪಲ್ಲಿ ಇಷ್ಟೇ ಸಾಕೊಂಡ್ರೂ ಮಾಡ್ಕೋಬೋದು. ಗ್ಯಾಪ್ ಜಾಸ್ತಿ ಅನ್ಸರೆ ಒಂಚೂರು ಕಡಿಮೆ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿರೋ ಖಂಡಿತ ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ಬಂದು 900 ಅರೌಂಡ್ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಸೊ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.